ಮೇಷರಾಶಿಯವರ ಅಧಿಪತಿ ಗ್ರಹ ಮಂಗಳ ದೇವರು ಸೇನಾಧಿಪತಿಯಾಗಿದ್ದು ಶಕ್ತಿ, ಧೈರ್ಯ ಮತ್ತು ಉತ್ಸಾಹದ ಸಂಕೇತವಾಗಿದೆ. ಮಂಗಳನ ಪ್ರಭಾವ ಮೇಷರಾಶಿಯವರಲ್ಲಿ ಅಸಾಧಾರಣ ಚೈತನ್ಯ, ಸಾಹಸ ಮನೋಭಾವ ಮತ್ತು ಮುಂದಾಳತ್ವದ ಗುಣಗಳನ್ನು ತರಲು ಕಾರಣವಾಗುತ್ತದೆ. ಇಂತಹ ಶಕ್ತಿಯುಳ್ಳ ರಾಶಿಯವರಿಗೆ ದೀಪಾವಳಿ ಹಬ್ಬದ ಸಮಯವು ಅತ್ಯಂತ ಶುಭ ಮತ್ತು ಶಕ್ತಿಶಾಲಿ ಸಮಯವಾಗಿರುತ್ತದೆ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತದೆ. ಈ ಪವಿತ್ರ ದಿನದಲ್ಲಿ ಕೆಲವು ವಿಶಿಷ್ಟ ವಸ್ತುಗಳನ್ನು ಖರೀದಿಸುವುದು ಅವರ ಜೀವನದಲ್ಲಿ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಧನಲಾಭ ಮತ್ತು ಶುಭ ಫಲಗಳನ್ನು ತರಲು ಸಹಾಯ ಮಾಡುತ್ತದೆ. ದೀಪಾವಳಿ ಹಬ್ಬದಂದು ಮೇಷರಾಶಿಯವರು ಬೆಳ್ಳಿಯ ನಾಣ್ಯಗಳು ಅಥವಾ ಬೆಳ್ಳಿಯಿಂದ ತಯಾರಿಸಲಾದ ವಸ್ತುಗಳನ್ನು ಖರೀದಿಸುವುದು ಅತ್ಯಂತ ಮಂಗಳಕರ ಎಂದು ನಂಬಲಾಗಿದೆ. ಬೆಳ್ಳಿ ಚಂದ್ರನ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಅದು ಮನಸ್ಸಿಗೆ ಶಾಂತಿ ಮತ್ತು ಆರ್ಥಿಕ ಸ್ಥಿರತೆಯನ್ನು ನೀಡುತ್ತದೆ. ಮೇಷರಾಶಿಯವರ ಮಂಗಳ ಗ್ರಹದ ಉಗ್ರ ಶಕ್ತಿಯನ್ನು ಸಮತೋಲನಗೊಳಿಸಲು ಬೆಳ್ಳಿಯ ಶಕ್ತಿಯು ಸಹಾಯ ಮಾಡುತ್ತದೆ. ಇದರ ಮೂಲಕ ಅವರ ಜೀವನದಲ್ಲಿ ಶಾಂತಿ, ನೆಮ್ಮದಿ ಮತ್ತು ಸಂತೋಷ ಹೆಚ್ಚುತ್ತದೆ. ಬೆಳ್ಳಿಯಿಂದ ತಯಾರಿಸಿದ ದೇವರ ಪ್ರತಿಮೆ, ಪಾತ್ರೆಗಳು ಅಥವಾ ಆಭರಣಗಳನ್ನು ಈ ದಿನ ಖರೀದಿಸುವುದು ಅವರ ಮನೆಗೆ ಶ್ರೇಯಸ್ಸು ಮತ್ತು ಸಂಪತ್ತನ್ನು ತರಬಹುದು. ದೀಪಾವಳಿ ಹಬ್ಬದಂದು ಮನೆಗೆ ಬೆಳ್ಳಿ ನಾಣ್ಯವನ್ನು ತರುವುದು ಅತ್ಯಂತ ಶುಭಕರ ಮತ್ತು ಪಾವನ ಕಾರ್ಯವೆಂದು ಶಾಸ್ತ್ರಗಳು ಹಾಗೂ ಜ್ಯೋತಿಷ್ಯಗಳು ಹೇಳುತ್ತವೆ. ವಿಶೇಷವಾಗಿ ಮೇಷರಾಶಿಯವರಂತಹ ಶಕ್ತಿಯುತ ಹಾಗೂ ಮಂಗಳ ಗ್ರಹದ ಪ್ರಭಾವಕ್ಕೊಳಗಾದ ಜನರಿಗೆ ಬೆಳ್ಳಿಯ ನಾಣ್ಯವು ಶುಭ ಲಕ್ಷಣ, ಆರ್ಥಿಕ ವೃದ್ಧಿ ಮತ್ತು ಶಾಂತಿಯ ಸಂಕೇತವಾಗಿದೆ. ಅಂಧಕಾರವನ್ನು ನಿವಾರಿಸಿ ಜೀವನದಲ್ಲಿ ಬೆಳಕನ್ನು, ಸಂಪತ್ತನ್ನು ಮತ್ತು ಸೌಭಾಗ್ಯವನ್ನು ಆಹ್ವಾನಿಸುವ ದಿನ. ಈ ದಿನ ಲಕ್ಷ್ಮೀ ದೇವಿ ಮತ್ತು ಕುಬೇರ ದೇವರ ಪೂಜೆ ಮಾಡುವ ಪರಂಪರೆ ಇದೆ. ಲಕ್ಷ್ಮೀ ದೇವಿ ಸಂಪತ್ತಿನ ದೇವಿ, ಬೆಳ್ಳಿ ಅವರ ಪ್ರಿಯವಾದ ಧಾತು ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖವಾಗಿದೆ. ಆದ್ದರಿಂದ ಈ ದಿನ ಮನೆಗೆ ಬೆಳ್ಳಿಯ ನಾಣ್ಯವನ್ನು ತರಿಸುವುದರಿಂದ ಲಕ್ಷ್ಮೀ ದೇವಿಯ ಕೃಪೆ ದೊರಕುತ್ತದೆ ಮತ್ತು ಆರ್ಥಿಕ ಪ್ರಗತಿಗೆ ದಾರಿಯೂ ತೆರೆದುಕೊಳ್ಳುತ್ತದೆ ಎಂದು ನಂಬಲಾಗುತ್ತದೆ. ಬೆಳ್ಳಿಯ ನಾಣ್ಯವನ್ನು ಖರೀದಿಸುವಾಗ ಕೆಲವು ಶಾಸ್ತ್ರೋಕ್ತ ವಿಧಾನಗಳನ್ನು ಪಾಲಿಸುವುದರಿಂದ ಅದರ ಫಲ ಹೆಚ್ಚು ಶ್ರೇಷ್ಠವಾಗುತ್ತದೆ. ನಾಣ್ಯವನ್ನು ದೀಪಾವಳಿ ಅಮಾವಾಸ್ಯೆಯ ದಿನ, ಲಕ್ಷ್ಮೀ ಪೂಜೆ ದಿನ ಖರೀದಿಸುವುದು ಉತ್ತಮ. ಖರೀದಿಸಿದ ನಂತರ ನಾಣ್ಯವನ್ನು ಲಕ್ಷ್ಮೀ ದೇವಿ ಮತ್ತು ಗಣೇಶ ದೇವರ ಪೂಜೆಯಲ್ಲಿ ಅರ್ಪಿಸಬೇಕು. ಪೂಜೆಯ ನಂತರ ಆ ನಾಣ್ಯವನ್ನು ಪೂಜೆ ಮನೆ ಅಥವಾ ಹಣದ ಅಲಮಾರಿಯಲ್ಲಿ, ಲಾಕರ್ನಲ್ಲಿ ಇಟ್ಟುಕೊಳ್ಳಬೇಕು. ಇದು ಸಂಪತ್ತು, ಶಾಂತಿ ಮತ್ತು ಶುಭದ ಸಂಕೇತವಾಗುತ್ತದೆ. ಪ್ರತಿ ವರ್ಷದ ದೀಪಾವಳಿಯಲ್ಲಿ ಆ ನಾಣ್ಯವನ್ನು ಪುನಃ ಪೂಜಿಸಿ ಧೂಪದೀಪಾರಾಧನೆ ಮಾಡುವುದರಿಂದ ಅದರ ಶಕ್ತಿ ಹೆಚ್ಚುತ್ತದೆ. ಮೇಷರಾಶಿಯವರಿಗಾಗಿ ಬೆಳ್ಳಿಯ ನಾಣ್ಯವು ಕೇವಲ ಆರ್ಥಿಕ ಸಂಪತ್ತಿನ ಸಂಕೇತವಲ್ಲ, ಅದು ಮಂಗಳನ ಉಗ್ರ ಶಕ್ತಿಯನ್ನು ಸಮತೋಲನಗೊಳಿಸಿ ಮನಸ್ಸಿಗೆ ನೆಮ್ಮದಿ ಮತ್ತು ಸ್ಥಿರತೆಯನ್ನು ನೀಡುವ ಉಪಾಯವೂ ಆಗಿದೆ. ಈ ನಾಣ್ಯವನ್ನು ಮನೆಗೆ ತರಿಸುವುದು ಹೊಸ ಪ್ರಾರಂಭ, ಧೈರ್ಯ ಮತ್ತು ಯಶಸ್ಸಿನ ದಾರಿ ತೆರೆಸುತ್ತದೆ. ಹೀಗಾಗಿ ದೀಪಾವಳಿ ದಿನದಂದು ಬೆಳ್ಳಿಯ ನಾಣ್ಯವನ್ನು ಮನೆಗೆ ತರಿಸುವುದು ಅತ್ಯಂತ ಮಂಗಳಕರ. ಅದು ನಿಮ್ಮ ಮನೆಗೆ ಲಕ್ಷ್ಮೀ ಕೃಪೆ, ಶಾಂತಿ ಮತ್ತು ಸಮೃದ್ಧಿಯ ಶಾಶ್ವತ ಬೆಳಕು ತರಿಸುತ್ತದೆ. ಹಿತ್ತಾಳೆ ಮತ್ತು ತಾಮ್ರಧಾತುಗಳು ಕೂಡ ಮಂಗಳನಿಗೆ ಅತ್ಯಂತ ಪ್ರಿಯವಾದವು ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ. ಈ ಧಾತುಗಳು ಶಕ್ತಿಯ, ಶುದ್ಧತೆಯ ಮತ್ತು ಆರೋಗ್ಯದ ಸಂಕೇತಗಳಾಗಿವೆ. ಮೇಷರಾಶಿಯವರು ದೀಪಾವಳಿ ದಿನದಂದು ಹಿತ್ತಾಳೆ ಅಥವಾ ತಾಮ್ರದಿಂದ ತಯಾರಿಸಲಾದ ಪಾತ್ರೆಗಳು, ದೇವರ ಪ್ರತಿಮೆಗಳು ಅಥವಾ ಮನೆಗೆ ಸಂಬಂಧಿಸಿದ ಉಪಯೋಗದ ವಸ್ತುಗಳನ್ನು ಖರೀದಿಸಿದರೆ ಅದು ಅವರ ಮನೆಯಲ್ಲಿ ಶಕ್ತಿಯ ಸಮತೋಲನವನ್ನು ತರಲು ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ.
ಮೇಷರಾಶಿಯವರಿಗೆ ಕೆಂಪು ಬಣ್ಣವು ಅತ್ಯಂತ ಶುಭಕರವಾದ ಬಣ್ಣವೆಂದು ಪರಿಗಣಿಸಲಾಗಿದೆ, ಏಕೆಂದರೆ ಕೆಂಪು ಮಂಗಳದ ಬಣ್ಣವಾಗಿದೆ. ಈ ಬಣ್ಣವು ಉತ್ಸಾಹ, ಧೈರ್ಯ ಮತ್ತು ಹೊಸ ಪ್ರಾರಂಭದ ಸಂಕೇತವಾಗಿದೆ. ದೀಪಾವಳಿಯಂದು ಕೆಂಪು ಬಣ್ಣದ ಉಡುಪುಗಳನ್ನು ಧರಿಸುವುದು ಅಥವಾ ಕೆಂಪು ಬಣ್ಣದ ಅಲಂಕಾರಿಕ ವಸ್ತುಗಳನ್ನು ಖರೀದಿಸುವುದು ರಾಶಿಯ ಶಕ್ತಿಯನ್ನು ವೃದ್ಧಿಗೊಳಿಸುತ್ತದೆ. ಈ ಬಣ್ಣವು ಆವರಣದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುತ್ತದೆ. ಮೇಷ ರಾಶಿಯವರು ತಮ್ಮ ಉತ್ಸಾಹ ಮತ್ತು ಕಠಿಣ ಪರಿಶ್ರಮದಿಂದ ಯಶಸ್ಸನ್ನು ಬಯಸುವವರಾಗಿರುವುದರಿಂದ ದೀಪಾವಳಿಯಂದು ಚಿನ್ನ ಅಥವಾ ಚಿನ್ನದ ಆಭರಣಗಳನ್ನು ಖರೀದಿಸುವುದು ಅತ್ಯಂತ ಶುಭಕರವಾಗಿದೆ. ಚಿನ್ನ ಶಾಶ್ವತ ಧನಸಂಪತ್ತಿನ ಮತ್ತು ಗೌರವದ ಸಂಕೇತವಾಗಿದ್ದು, ಇದು ದೀರ್ಘಕಾಲದ ಆರ್ಥಿಕ ಸ್ಥಿರತೆಯನ್ನು ನೀಡುತ್ತದೆ. ದೀಪಾವಳಿಯ ಈ ವಿಶೇಷ ದಿನದಲ್ಲಿ ಚಿನ್ನವನ್ನು ಖರೀದಿಸುವುದರಿಂದ ಅವರ ವೃತ್ತಿ ಜೀವನದಲ್ಲಿ ಪ್ರಗತಿ ಮತ್ತು ಆರ್ಥಿಕ ಭದ್ರತೆ ಹೆಚ್ಚುತ್ತದೆ ಎಂದು ನಂಬಲಾಗಿದೆ. ದೀಪಾವಳಿಯ ಮೂಲ ಅರ್ಥವೇ ಅಂಧಕಾರವನ್ನು ದೂರ ಮಾಡಿ ಬೆಳಕನ್ನು ತರಬೇಕು ಎಂಬುದು. ಆದ್ದರಿಂದ ಮೇಷ ರಾಶಿಯವರು ಮಣ್ಣಿನಿಂದ ತಯಾರಿಸಲಾದ ದೀಪಗಳು ಮತ್ತು ಶುದ್ಧ ಹತ್ತಿ ಎಣ್ಣೆಯನ್ನು ಖರೀದಿಸುವುದರಿಂದ ಅವರ ಮನೆಗಳಲ್ಲಿ ಶಾಂತಿ, ನೆಮ್ಮದಿ ಮತ್ತು ಪಾವಿತ್ರ್ಯ ತುಂಬುತ್ತದೆ. ಈ ದೀಪಗಳನ್ನು ಬೆಳಗಿಸುವುದು ಮಂಗಳದ ಉಗ್ರ ಶಕ್ತಿಯನ್ನು ಶಾಂತಗೊಳಿಸುವುದಕ್ಕೂ ಸಹಾಯ ಮಾಡುತ್ತದೆ. ಇದೇ ರೀತಿ ಮೇಷ ರಾಶಿಯವರು ತಮ್ಮ ಮನೆಗೆ ತುಳಸಿ ಅಥವಾ ಹಸಿರು ಗಿಡಗಳನ್ನು ತರಬೇಕು. ಇದು ಮನೆಯಲ್ಲಿ ಜೀವಂತ ಶಕ್ತಿ ಮತ್ತು ಪಾಸಿಟಿವ್ ಎನರ್ಜಿ ತುಂಬುತ್ತದೆ. ತುಳಸಿ ಗಿಡವು ಶುದ್ಧ ವಾತಾವರಣ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಸಂಕೇತವಾಗಿದ್ದು, ಮನಸ್ಸಿಗೆ ಶಾಂತಿ ಮತ್ತು ಚಿಂತನೆಗೆ ಸ್ಪಷ್ಟತೆ ನೀಡುತ್ತದೆ. ದೀಪಾವಳಿಯ ಪವಿತ್ರ ಸಂದರ್ಭದಲ್ಲಿ ಹೊಸ ಲೆಕ್ಕ ಪುಸ್ತಕಗಳು, ಪೆನ್ಗಳು ಅಥವಾ ವ್ಯವಹಾರಕ್ಕೆ ಸಂಬಂಧಿಸಿದ ವಸ್ತುಗಳನ್ನು ಖರೀದಿಸುವುದು ಮೇಷ ರಾಶಿಯವರಿಗೆ ಅತ್ಯಂತ ಶುಭಕರವೆಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಈ ಕೃತ್ಯವು ಕೇವಲ ವಸ್ತುಗಳನ್ನು ಖರೀದಿಸುವ ಕ್ರಿಯೆಯಾಗಿರದೆ, ಅದು ಒಂದು ಆಧ್ಯಾತ್ಮಿಕ ಶುಭಾರಂಭದ ಸೂಚನೆ. ಹೊಸ ಲೆಕ್ಕ ಪುಸ್ತಕವನ್ನು ದೀಪಾವಳಿಯ ದಿನ ದೇವರ ಆಶೀರ್ವಾದದೊಂದಿಗೆ ಪ್ರಾರಂಭಿಸುವುದರಿಂದ ಆ ವ್ಯವಹಾರದಲ್ಲಿ ನಿರಂತರ ಪ್ರಗತಿ, ಸಮೃದ್ಧಿ ಮತ್ತು ಶ್ರೇಷ್ಠ ಫಲಿತಾಂಶಗಳನ್ನು ಪಡೆಯಬಹುದು ಎಂದು ನಂಬಲಾಗಿದೆ. ದೀಪಾವಳಿ ಸಮಯದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡುವುದು ಅತ್ಯಂತ ಮುಖ್ಯವಾದ ಆಚರಣೆಗಳಲ್ಲಿ ಒಂದಾಗಿದೆ. ಲಕ್ಷ್ಮೀ ದೇವಿ ಧನ ಮತ್ತು ಸಂಪತ್ತಿನ ದೇವತೆ ಆಗಿರುವುದರಿಂದ ಆಕೆಯ ಆಶೀರ್ವಾದ ಪಡೆಯುವುದರಿಂದ ವ್ಯವಹಾರ ಮತ್ತು ಉದ್ಯೋಗದಲ್ಲಿ ಆರ್ಥಿಕ ಸ್ಥಿರತೆ ಹಾಗೂ ಬೆಳವಣಿಗೆ ಸಂಭವಿಸುತ್ತದೆ. ಹೊಸ ಲೆಕ್ಕ ಪುಸ್ತಕಗಳು ಮತ್ತು ಪೆನ್ಗಳನ್ನು ಪೂಜಾ ಸಮಯದಲ್ಲಿ ದೇವಿಯ ಪಾದದ ಬಳಿ ಇಟ್ಟು ನಂತರ ವ್ಯವಹಾರದಲ್ಲಿ ಬಳಸುವುದರಿಂದ ಆ ಕಾರ್ಯದಲ್ಲಿ ದೈವಿ ಶಕ್ತಿ ನೆಲೆಸುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಇದು ಹೊಸ ಯೋಜನೆಗಳಿಗೆ ದೈವಿ ಆಶೀರ್ವಾದದಂತೆ ಕಾರ್ಯನಿರ್ವಹಿಸುತ್ತದೆ. ಮೇಷ ರಾಶಿಯವರು ಸಾಮಾನ್ಯವಾಗಿ ತಮ್ಮ ಕೆಲಸದಲ್ಲಿ ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳುವವರಾಗಿದ್ದಾರೆ. ಆದರೆ ದೀಪಾವಳಿಯಂದು ಈ ರೀತಿಯ ಪೂಜಾ ಆಚರಣೆಗಳು ಅವರಿಗೆ ಆಲೋಚಿತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಶಕ್ತಿ ನೀಡುತ್ತವೆ. ಹೊಸ ಲೆಕ್ಕ ಪುಸ್ತಕಗಳು ಹೊಸ ಅವಕಾಶಗಳ ಸಂಕೇತವಾಗಿದ್ದರೆ, ಪೆನ್ಗಳು ಹೊಸ ಆಲೋಚನೆಗಳು ಮತ್ತು ರಚನೆಗಳ ಪ್ರತೀಕ. ಈ ಎರಡು ವಸ್ತುಗಳು ಸೇರಿ ಹೊಸ ಪ್ರಾರಂಭದ ಬಾಗಿಲು ತೆರೆಯುತ್ತವೆ ಎಂದು ಹೇಳಬಹುದು. ದೀಪಾವಳಿಯ ನಂತರ ಪ್ರಾರಂಭವಾಗುವ ವ್ಯವಹಾರಗಳು ಅಥವಾ ಯೋಜನೆಗಳು ಯಶಸ್ಸಿನ ಮಾರ್ಗದ ಮೇಲೆ ಇರುತ್ತವೆ ಎಂಬ ನಂಬಿಕೆ ಪ್ರಾಚೀನ ಕಾಲದಿಂದಲೂ ಇದೆ. ಏಕೆಂದರೆ ಈ ಸಮಯದಲ್ಲಿ ವಿಶ್ವದ ಶಕ್ತಿಗಳು ಅತ್ಯಂತ ಧನಾತ್ಮಕವಾಗಿರುತ್ತವೆ ಮತ್ತು ಮಂಗಳ ಗ್ರಹದ ಶಕ್ತಿ ಮೇಷ ರಾಶಿಯವರಲ್ಲಿ ಉತ್ಸಾಹವನ್ನು ತುಂಬುತ್ತದೆ. ಈ ಅವಧಿಯಲ್ಲಿ ಆರಂಭವಾದ ಕೆಲಸಗಳು ಶಕ್ತಿ, ದೃಢತೆ ಮತ್ತು ದೈವಿ ಆಶೀರ್ವಾದಗಳ ಸಂಯೋಜನೆಯಿಂದ ಕೂಡಿರುತ್ತವೆ. ಮೇಷ ರಾಶಿಯವರು ದೀಪಾವಳಿಯಂದು ತಮ್ಮ ಕೆಲಸದ ಸ್ಥಳವನ್ನು ಶುಚಿಗೊಳಿಸಿ, ಬೆಳಕುಗಳಿಂದ ಅಲಂಕರಿಸಿ
ನೂತನ ಲೆಕ್ಕ ಪುಸ್ತಕಗಳನ್ನು ಪೂಜೆಯ ಬಳಿಕ ಬಳಕೆ ಮಾಡಲು ಪ್ರಾರಂಭಿಸಿದರೆ ಅವರ ವ್ಯವಹಾರದಲ್ಲಿ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಮತ್ತು ಹೊಸ ಗ್ರಾಹಕರು, ಹೊಸ ಆದಾಯದ ಮಾರ್ಗಗಳು ಮತ್ತು ಹೊಸ ಅವಕಾಶಗಳು ತೆರೆಯುತ್ತವೆ. ಈ ಪ್ರಕ್ರಿಯೆ ಕೇವಲ ಆಧ್ಯಾತ್ಮಿಕ ದೃಷ್ಟಿಯಿಂದಲ್ಲ, ಮಾನಸಿಕವಾಗಿ ಕೂಡ ಅವರಿಗೆ ಹೊಸ ಉತ್ಸಾಹವನ್ನು ತುಂಬುತ್ತದೆ. ಹೊಸ ಪುಸ್ತಕ ಮತ್ತು ಪೆನ್ಗಳನ್ನು ಬಳಸುವುದು ಹೊಸ ಉತ್ಸಾಹದ ಪ್ರತೀಕವಾಗಿದ್ದು, ಅದು ಅವರ ಕೆಲಸದ ಮೇಲೆ ಹೊಸ ಶಕ್ತಿ ಮತ್ತು ಪ್ರೇರಣೆಯನ್ನು ತರುತ್ತದೆ. ಅದೇಕೆಂದರೆ ದೀಪಾವಳಿ ಸಮಯವು ಶಕ್ತಿ, ಬೆಳಕು ಮತ್ತು ಧನಾತ್ಮಕ ಕಂಪನಗಳ ಸಮಯ. ಈ ಸಮಯದಲ್ಲಿ ಮೇಷ ರಾಶಿಯವರು ತಮ್ಮ ಕೆಲಸಕ್ಕೆ ಸಂಬಂಧಿಸಿದ ವಸ್ತುಗಳನ್ನು ಖರೀದಿಸುವುದರಿಂದ ಅವರ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯ ಪ್ರವಾಹ ಹೆಚ್ಚುತ್ತದೆ. ವ್ಯವಹಾರದಲ್ಲಿನ ಅಡೆತಡೆಗಳು ಕಡಿಮೆಯಾಗುತ್ತವೆ, ಹೊಸ ಒಪ್ಪಂದಗಳು ಮತ್ತು ಹೊಸ ಸಹಯೋಗಗಳು ರೂಪುಗೊಳ್ಳುತ್ತವೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.